ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ತ್ವರಿತಗತಿಯಲ್ಲಿ ಪ್ರತಿಕ್ರಿಯಿಸಿದ ಎಸ್ ಟಿ ಸೋಮಶೇಖರ್. ಭೀಮನಕೊಪ್ಪೆ ಗ್ರಾಮಕ್ಕೆ BDA EE ಭೇಟಿ ಪರಿಶೀಲನೆ. ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಸಂತಸ. ನಿನ್ನೆ ಒಂದು ವರದಿಯನ್ನು ನಾವು ಬಿತ್ತರವನ್ನು ಮಾಡಿದ್ವಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಭೀಮನಕೊಪ್ಪೆಯ ಗ್ರಾಮಸ್ಥರು ಅನುಭವಿಸ್ತಾ ಇರತಕ್ಕಂಥ ತೊಂದರೆ, ರೋಗಗ್ರಸ್ತವಾಗಿದೆಯಾ ಭೀಮನಕೊಪ್ಪೆಯ ಗ್ರಾಮ ಅನ್ನುವಂಥ ತಲೆಬರಹದ ಅಡಿಯೊಳಗೆ ಸುದ್ದಿಯನ್ನು ಪ್ರಕಟಣೆಯನ್ನು ಮಾಡಿದ್ವಿ, ಬಿತ್ತರವನ್ನು ಮಾಡಿದ್ವಿ. ಬಹುಶಃ ಸುದ್ದಿ ಪ್ರಕಟವಾದ ಕೆಲವೇ ಗಂಟೆಗಳಲ್ಲಿ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅತ್ಯಂತ ತ್ವರಿತಗತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿಯಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಯಶವಂತಪುರ ಕ್ಷೇತ್ರದಲ್ಲಿ ಪ್ರಸ್ತುತ ಅವರು ಲಭ್ಯರಿಲ್ಲ. ಬೆಳಗಾವಿಯ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಾರೆ. ಸಂಜೆಯೂ ಕೂಡ ಅಲ್ಲಿರುವ ಸಂದರ್ಭಗಳಿಗೆ ವರದಿಯನ್ನು ಗಮನಿಸಿ ಆ ವಿಡಿಯೋವನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ತಕ್ಷಣವೇ ಇದರತ್ತ ಗಮನವನ್ನು ಹರಿಸಬೇಕು, ನನ್ನ ಕ್ಷೇತ್ರದಲ್ಲಿ ಈ ರೀತಿಯ ತೊಂದರೆ ಆಗುತ್ತಿರುವುದು ಸರಿಯಲ್ಲ ಅಂಥೇಳಿ ಅವರಿಗೆ ಮನವಿ ಸಹಿತವಾಗಿ ತಾಕೀತು ಮಾಡಿದ್ದಾರೆ. ಅದೇ ರೀತಿ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಜೊತೆಯಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ದೂರವಾಣಿಯನ್ನು ಮಾಡಿ ಈ ರೀತಿಯ ಅಗಾಧವಾದ ತೊಂದರೆ ಯಾಕಾಯಿತು, ಏನಾಗಿದೆ, ಅಲ್ಲಿ ನಾಗರಿಕರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಬೆಳಗಾವಿಯಿಂದಲೇ ಸೋಮಶೇಖರ್ ಅವರು ವಿಚಾರಿಸಿದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ದೊರೆತಿದೆ. ನಿಜಕ್ಕೂ ಎಸ್ ಟಿ ಸೋಮಶೇಖರ್ ಅವರನ್ನು ನಾನು ಈ ಮೂಲಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಸುದ್ದಿ ಮೃದಂಗದ ವರದಿಯನ್ನು ಗಮನಿಸಿ ತಾವು ತಕ್ಷಣ ಪ್ರತಿಕ್ರಿಯಿಸಿದ್ದೀರಿ. ಜನಪರ ಕಾಳಜಿ ಇರುವ ಶಾಸಕರು ಅನ್ನುವಂಥ ಅನೇಕರು ಏನು ನಿಮ್ಮನ್ನು ಅಭಿನಂದಿಸ್ತಾರೆ, ಇವತ್ತು ನಿಜಕ್ಕೂ ಅದು ಸತ್ಯ ಅನ್ನುವಂಥದ್ದು. ತಕ್ಷಣವೇ ಭೀಮನಕೊಪ್ಪೆಯ ಗ್ರಾಮಕ್ಕೆ ನೀವು ಹೋಗಬೇಕು ಅಂಥೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟು ಕಳುಹಿಸಿ ಅದರ ವರದಿಯನ್ನು ತರಿಸ್ಕೊಂಡಿದ್ದೀರಿ. ವರದಿ ತರಿಸಿಕೊಂಡಿರುವುದಷ್ಟೇ ಅಲ್ಲ, ತಕ್ಷಣವೇ ಅದಕ್ಕೆ ಕಾರ್ಯೋನ್ಮುಖರಾಗಬೇಕು ಅಂತ ಸೂಚಿಸಿದ್ದೀರಿ. ಹಾಗಾಗಿ ಸೋಮಶೇಖರ್ ಅವರಿಗೆ ನನ್ನ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇನೆ. ನಿನ್ನೆ ವರದಿ ಮಾಡಿದ ನಂತರೊಳಗೆ ಇವತ್ತು ಅಶೋಕ್ರವರು ಸ್ಥಳಕ್ಕೆ ಆಗಮಿಸಿದರು. ಕ್ಷೇತ್ರದ ಶಾಸಕರ ಸೂಚನೆಯ ಮೇರೆಗೆ ಬಂದ ನಂತರೊಳಗೆ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಹೇಶ್, ಮಾಜಿ ಅಧ್ಯಕ್ಷ ವೇಣುಗೋಪಾಲ್, ಸದಸ್ಯ ಚಂದ್ರಪ್ಪ ಸೇರಿದಂತೆ ಹಲವರು ಕೂಡ ಅವರಿಗೆ ಸಮಸ್ಯೆಯನ್ನು ವಿವರಿಸಿ ಯಾವ ರೀತಿಯಾಗಿ ರಸ್ತೆಯನ್ನು ಜನಕ್ಕೆ ಅನುಕೂಲಕ್ಕೆ ಮಾಡಿಕೊಡಬೇಕು, ಆಗುತ್ತಿರುವ ತೊಂದರೆಗಳು ಏನು ಅನ್ನುವಂಥದ್ದನ್ನು ನಕ್ಷೆ ಇಟ್ಟುಕೊಂಡು ತೋರಿಸಿದರು. ಅಷ್ಟೇ ಅಲ್ಲದಲೇ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಆಗ್ತಿರುವಂಥ ತೊಂದರೆಗಳೇನು ಅನ್ನುವಂಥದ್ದನ್ನು ಕೂಡ ಅವರಿಗೆ ಪರಿಚಯವನ್ನು ಮಾಡಿಕೊಟ್ರು. ಗ್ರಾಮಕ್ಕೂ ಭೇಟಿಯನ್ನು ಕೊಟ್ಟು ಗ್ರಾಮದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳನ್ನು ಕೂಡ ಅಲ್ಲಿಯ ರಸ್ತೆಗಳನ್ನು ತೋರಿಸಿ ಸಾಕ್ಷಿ ಸಮೇತವಾಗಿ ಅಶೋಕ್ರವರ ಗಮನವನ್ನು ಸೆಳೆದರು ಎಲ್ಲರೂ ಕೂಡ. ನನಗನ್ಸಿದ್ದು ಒಂದು, ಈ ಸಂದರ್ಭಗಳಿಗೆ ಕೆಲವೊಂದಷ್ಟು ಅನಾಹುತಗಳಾಗಿದೆ. ಅದು ತಪ್ಪು ಸರಿ ವಾದ ವಿವಾದ ಮಾಡುವುದಕ್ಕಿಂತ ಒಬ್ಬ ಅಧಿಕಾರಿ ತಾಳ್ಮೆಯಿಂದ ಜನರ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿಯ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಎಲ್ಲರಿಗೂ ಕೂಡ ಕೊಟ್ಟ ಮಾಹಿತಿ ಇತ್ತಲ್ಲ, ನಿಜಕ್ಕೂ ನಾವು ಆ ಅಧಿಕಾರಿ ಅಶೋಕ್ರವ್ರನ್ನು ಕೂಡ ಅಭಿನಂದಿಸಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ, ನಿನ್ನೆ ಆದ ಗಲಾಟೆಯ ಸಂದರ್ಭಗಳಿಗೆ BDA ಅಧಿಕಾರಿಗಳು ಆಗಮಿಸಿರಲೇ ಇಲ್ಲ. ಯಾಕೆ ಅನ್ನುವ ಪ್ರಶ್ನೆ ಬೇರೆ. ಇವತ್ತು ಆ ಅಧಿಕಾರಿ ಬಂದ ಸಂದರ್ಭಗಳಿಗೆ ಅದೇ ಜನ ಇದ್ದರೂ ಕೂಡ ಆ ಜನರ ಜೊತೆ ಎಲ್ಲ ಮಾತನಾಡಿ ಏನಾಗಿದೆ, ಏನು ಮಾಡ್ಬೋದು, ಹೇಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ, ನಮ್ಮ ಇಲಾಖೆಗೆ ಬರುತ್ತೋ ಬರಲ್ವೋ ಅನ್ನುವಂಥದ್ದನ್ನು ಶಾಂತವಾಗಿ ಸಮಾಧಾನ ಚಿತ್ತವಾಗಿ ಅಶೋಕ್ರವರು ಕೇಳಿದ್ದಿದೆಯಲ್ಲ, ಅದಕ್ಕೆ ಒಬ್ಬ BDA EE ಆಗಿದ್ದರೂ ಕೂಡ BDAದಲ್ಲಿರುವಂಥ ಅನೇಕರ ಅಧಿಕಾರಿಗಳ ನಡವಳಿಕೆಗಳಿಗಿಂತ ವಿಭಿನ್ನವಾಗಿದ್ದಾರೆ ಅಶೋಕ್ರವರು ಅಂತ ಹೇಳಲಿಕ್ಕೆ ನನಗೆ ಆ ಸಂದರ್ಭಗಳಿಗೆ ಅನ್ನಿಸ್ತಾ ಇದೆ. ನಿಜಕ್ಕೂ ಅವರು ಕೂಡ ಅಭಿನಂದನಾರ್ಹರೇ. ಅಶೋಕ್ರವರು ಅನೇಕ ಸಮಸ್ಯೆಗಳನ್ನು ಗಮನಿಸಿ ಅದಕ್ಕೆ ಪರಿಹಾರವನ್ನು ಕೊಟ್ಟು 2-3 ದಿವಸ ಅವಕಾಶವನ್ನು ಕೊಡಿ, ಪರ್ಯಾಯ ರಸ್ತೆಯನ್ನು ಮಾಡಿಕೊಟ್ಟು ನಂತರವಾಗಿ ಒಂದು ಯೋಚನೆ ಮಾಡೋಣ ಅಂತ ಹೇಳಿದ್ರು. ಅದಕ್ಕಿಂತ ಮುಖ್ಯವಾಗಿ ಆದ ತೊಂದರೆ ಇದಕ್ಕೆ ಏನು ಅಂತ ಹೇಳಿದ್ರೆ, ರಾಮಹಳ್ಳಿಯ ರೈಲ್ವೆ ಗೇಟ್ ಏನೋ ಅಂಡರ್ಪಾಸ್ ಮಾಡೋದಕ್ಕೋಸ್ಕರವಾಗಿ ಕೆಲಸ ಆರಂಭ ಮಾಡುವಾಗ ರೈಲ್ವೆ ಗೇಟ್ ಬಂದ್ ಮಾಡಿದ್ದಾರೆ. ರೈಲ್ವೆ ಗೇಟ್ ಬಂದ್ ಮಾಡುತ್ತಿದ್ದಾರೆ, ಪರ್ಯಾಯದ ವ್ಯವಸ್ಥೆ ಏನು ಅಂತ ರೈಲ್ವೆ ಅಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳನ್ನು ಸಂಪರ್ಕವನ್ನೇ ಮಾಡಲಿಲ್ಲ. ಒಂದಷ್ಟು ಜಾಗ PWD ಬರುತ್ತೆ, PWD ಅವರಿಗೆ ಜಾಸ್ತಿ ಅವಕಾಶವಿಲ್ಲ. ಅತಿ ಹೆಚ್ಚಿನ ಜಾಗ ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಬರುತ್ತೆ.
BDNರ ಸಂಪರ್ಕವನ್ನು ಮಾಡಿ, ಜಿಲ್ಲಾ ಪಂಚಾಯತಿನ ಸಂಪರ್ಕ ಮಾಡಿ, ತಾಲೂಕ್ ಪಂಚಾಯತ್ ಸಂಪರ್ಕ ಮಾಡಿ, ಗ್ರಾಮ ಪಂಚಾಯತಿನ ಸಂಪರ್ಕ ಮಾಡಿ ಪರ್ಯಾಯದ ರಸ್ತೆಯನ್ನು ಹೇಗೆ ಕೊಡ್ತೀರಿ ಅಂತ ಕೇಳಿದ್ದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. BDNರ ಪಾಡಿಗೆ BDNರು ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ರೈಲ್ವೆದವರ ಗೇಟ್ ಬಂದ್ ಮಾಡಿದ್ದಾರೆ, ನಾಗರಿಕರಿಗೆ ತೊಂದರೆ ಆಯಿತು, ವಾಹನ ಸವಾರರಿಗೆ ತೊಂದರೆ ಆಯಿತು, ಭೀಮನಕುಪ್ಪೆಯ ಗ್ರಾಮದವರು ನರಳತಾ ಹೋದರು. ಇದನ್ನು ಪಾಪ ಅಶೋಕರು ಸರ್ ನಮ್ಮ ಗಮನಕ್ಕೆ ಬಂದಿಲ್ಲ. ಬಂದಿದ್ದರೆ ನಾವು ಕೃಷ್ಣನ ದೇವಸ್ಥಾನದ ಬಳಿಯ ರಸ್ತೆಯನ್ನು ಸ್ವಲ್ಪ ತಡೆ ಹಿಡಿಬೋದಾಗಿತ್ತು, ಈ ರಸ್ತೆಯನ್ನು ಮುಗಿಸಿ ನಂತರದ ಕೈ ಹಾಕ್ತಾ ಇದ್ವಿ ಅಂತೇಳಿ. ಸಹಜ ಮಾಹಿತಿ, ರೈಲ್ವೆ ಇಲಾಖೆಯ ಅಧಿಕಾರಿಗಳ ಮಾಹಿತಿಯ ಕೊರತೆ, ಎಲ್ಲೋ ಒಂದು ಕಡೆಗೆ ಅವ್ರು ನಿಜವಾದ ರೈಲನ್ನು ಹೇಗೆ ಬಿಟ್ಟರೋ ಗೊತ್ತಿಲ್ಲ, ಮಾಹಿತಿಯ ಕೊರತೆಯಿಂದ ಇಷ್ಟೆಲ್ಲ ಪ್ರಮಾಣದೊಳಗೆ ಪರಿಣಾಮ ಬೀರಿತು. ಅಶೋಕ್ರವರು ಹೇಳಿದ್ದಾರೆ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ತ್ವರಿತಗತಿ ಒಳಗೆ ರಸ್ತೆಯನ್ನು, ತಾತ್ಕಾಲಿಕ ರಸ್ತೆಯನ್ನು ವಾಹನ ಸವಾರರಿಗೆ ಮಾಡಿಕೊಟ್ಟು ನಂತರ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ರು. ಸುದ್ದಿ ಮೃದಂಗಕ್ಕೂ ಕೂಡ ಅನೌಪಚಾರಿಕವಾಗಿ ಇಲ್ಲ, ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಹೇಳಿದರು. ಆ ಸಂದರ್ಭದೊಳಗೆ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಹೇಶ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿ ಸುದ್ದಿ ಮೃದಂಗಕ್ಕೆ, ಇಲ್ಲ ಅಶೋಕ್ರವರು ಉತ್ತಮ ಅಧಿಕಾರಿ ಇದ್ದಾರೆ, ಇವತ್ತು ಅವರು ಬಂದಿದ್ದಾರೆ, ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಅವರ ಮೇಲೆ ನಮಗೆ ನಂಬಿಕೆ ಇದೆ, ಅವರ ಮೇಲೆ ನಂಬಿಕೆ ಇದೆ, ಅವರ ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನುವಂಥ ವಿಶ್ವಾಸವಿದೆ ಅನ್ನುವಂಥ ಮಾತುಗಳನ್ನು ಮಹೇಶ್ ಅವರು ಆಡಿದ್ರು. ಭೀಮನಕುಪ್ಪೆಯ ಗ್ರಾಮದಲ್ಲಿ ಆಗಿರುವ ಒಳಚರಂಡಿಯ ಅವ್ಯವಸ್ಥೆ, ಕಿತ್ತು ಹೋಗಿರುವ ಕಾಂಕ್ರೀಟ್, ನೀರಿನ ಅವ್ಯವಸ್ಥೆ, ಈ ಕುರಿತಂತೆ ಗ್ರಾಮ ಪಂಚಾಯಿತಿ ಏನು ಕ್ರಮ ಕೈಗೊಳ್ಳಲು ಸಾಧ್ಯ? ಯಾಕೆಂದರೆ ಗ್ರಾಮ ಪಂಚಾಯಿತಿಯ ಬಳಿ ಅಷ್ಟೊಂದು ಹಣ ಇರೋದೇ ಇಲ್ಲ ಅನ್ನುವ ಪ್ರಶ್ನೆಗೆ ಅದರ ಬಗ್ಗೆಯೂ ಅಶೋಕ್ರವರಲ್ಲಿ ಮನವಿ ಮಾಡಿದ್ದೇವೆ. ಅವರು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡುವಾಗ ಇದನ್ನೂ ಮಾಡಿಕೊಡಿ ಅಂತ ಕೇಳಿದ್ದೇವೆ, ಮಾಡಿಕೊಡುತ್ತಾರೆ ಎನ್ನುವ ಭರವಸೆಯನ್ನು ಮಹೇಶ್ ಅವರು ವ್ಯಕ್ತಪಡಿಸಿದರು. ನೆನ್ನೆಯ ಉಗ್ರವಾದ ಮಹೇಶ್ ಅವರು ಇವತ್ತು ಶಾಂತಚಿತ್ತರಾಗಿ ನಗುನಗುತ್ತಾ ಅಶೋಕ್ರವರು ಬಗೆಹರಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನೀವು ಲೇಔಟ್ ಕೆಲಸಗಳು ಇಟ್ಕೊಂಡು ಇಲ್ಲಿ ಒಂದೊಂದು ಗಾಡಿ ಬಿಟ್ಕೊಂಡು ನಮಗೆ ಟೈಮ್ ತಳ್ಕೊಂಡು ಹೋಗೋದು ಬೇಡ ಸರ್, ಪ್ಲೀಸ್. ಇಲ್ಲ, ಡೇ ಅಂಡ್ ನೈಟ್ ಮಾಡ್ತೇವೆ, ನಾನೇ ಸೂಪರ್ವೈಸ್ ಮಾಡ್ತಿದ್ದೀನಿ. AWನೂ ಇಲ್ಲ, ನಾನೇ ಮಾಡ್ತೀನಿ. ಬಂದ್ರಲ್ಲ ಮುಂದೆ ಬನ್ನಿ, ಶಿಫ್ಟ್ ಮಾಡ್ತೀನಿ. ಅಲ್ಲ, ಇಲ್ಲೊಂದು ಮಾಡ್ತಾ ಇದೆ, ಇಲ್ಲೊಂದು ಇದೆ, ಗೊತ್ತಾಯ್ತೆ ಸರ್. ಈಗ ಆಗಲ್ಲ, ಬೇಡ, ನಮ್ಗೊಂದು ಟೆಂಪರರಿ ವೆಟ್ ಮಿಕ್ಸ್ ಆಗಿ ಮಾಡ್ಕೊಡಿ ಸಾಕು, ನಮ್ಗೆ ವೆಟ್ ಮಿಕ್ಸ್ ಆಗಿ ಮಾಡ್ಕೊಡಿ ನಮ್ಗೆ. ನಾವಿದು ವರ್ಕ್ ಮಾಡಿಕೊಟ್ರೆ ಅವರು ಟ್ರಾಫಿಕ್ನವ್ರು ಆಮೇಲೆ ಅವ್ರು ಮ್ಯಾನೇಜ್ ಮಾಡ್ಕೊಳ್ತಾರೆ. ಭಕ್ತರವರು ಅದೆಲ್ಲ ಇಲ್ಲಿ ರೋಡ್ ಮಾಡಿದ್ರೆ ನಮ್ಗೆ ಉಚ್ಕೊಂಡು ಕೊಟ್ಬಿಡಿ ಸರ್. ರೋಡ್ ಮಾಡಿದ್ರೆ ಟ್ರಾಫಿಕ್ ನಿಂತ್ಕೊಂಡು ಕಳಿಸ್ತಾರೆ, ಹಿಂಗೆ ಹೋಗಿ ಒಂದು ಕೆಲಸ ಮಾಡಿ, ಎರಡು ಈ ಕಡೆಯಿಂದ ಸ್ಟಾರ್ಟ್ ಮಾಡಿಸಿ, ಆ ಕಡೆಯಿಂದ ಈ ಕಡೆಯಿಂದ ಬೇಡ, ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿಸಿ. ಚೇತನ್ ಸರ್, ಇಲ್ಲಿಂದ ಈ 30 ಫೀಟ್ ರೋಡ್ ಕೊಡ್ತೀರಾ ಕನೆಕ್ಟಿವಿಟಿ ಕೊಡ್ರಿ, ಓಕೆ, ಏನ್ ತೊಂದರೆ ಇಲ್ಲ. ನಾನು ಹೇಳೋದು ಅಲ್ಲಿಗೆ 100 ಫೀಟ್ ರೋಡ್ಗೆ ಹೋಗ್ಬೇಕು ಅಂತಾನೆ ಏನಿಲ್ಲ. ನಮ್ಗೆ ಇಲ್ಲಿಂದ ಹಿಂಗೆ ಹೋಗಿ ಡೈವರ್ಟ್ ಹೋಗಿ ನಿಮ್ಗೆ ಎಲ್ಲ ಹತ್ರ ರೋಡ್ ಆಯ್ತದ ಅಷ್ಟಕ್ಕೆ ಮಾಡಿಕೊಡ್ರಿ ಸಾಕು. ನಮ್ಗೆ ಹಿಂಗೆ ಹೋಗಿ 100 ಅಡಿ ರೋಡ್ಗೆ ಜಾಯಿನ್ ಕೊಡ್ರಿ ಅಂತಾನು ಹೇಳಲ್ಲ ನಾವು ನಿಮ್ಗೆ. ಕೆಲಸ ಮಾಡಿ ಚೇತನ್, ಹೆಂಗಾರ ಮಾಡ್ರಿ, ಒಟ್ಟಲ್ಲಿ ನಮ್ಗೆ ಆಮೇಲೆ ಗಾಡಿ ಸ್ಟಾಪ್ ಮಾಡಬೇಕಾಗಿತ್ತು ಸರ್. ಫಸ್ಟ್ ರೋಡ್ ಗಾಡಿಗಳು ಸಾವಿರಾರು ಗಾಡಿ ನೈಟ್ ನಿದ್ದೆ ಮಾಡಿಲ್ಲ ಸರ್ ನಾವು. ಇಷ್ಟೆಲ್ಲ ಬಂದೋಬಸ್ತ್ ನೈಟ್ ನಿದ್ದೆ ಮಾಡಿಲ್ಲ. ಗಲ್ಲಿಗಳೆಲ್ಲ ಬರ್ತಾನೆ ಇದೆ ಸರ್. ಮೇಲೆ ಬಂದು ಇಲ್ಲಿವರೆಗೂ ಟೆಂಪರರಿ ರೋಡ್ ಓಪನ್ ಮಾಡ್ಕೊಂಡಿದೀವಿ ಅಂದ್ರೆ ಓಡಾಡ್ಬೋದು ವೆಹಿಕಲ್ಗಳು. ಇನ್ನೊಂದು 2 days ಅಲ್ಲಿ ಫುಲ್ ಸ್ಪ್ರೆಡ್ದಲ್ಲಿ ಆ ಕಡೆ 2 days ಹೋಗಿ ಏನ್ ಮಾಡ್ಬೇಕು? ರೋಡ್ ಅಡ್ಡ ಕಟ್ಟಿದ್ರು ಬರ್ತಾನೆ ಇದ್ದಾರೆ, ಕಾರು ಮೆಟೋಡರ್ ಬರ್ತಾರೆ, ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಅಲ್ಲ ಓಕೆ, 2 days ವರೆಗೂ ಹಿಂಗೆ 2 days ಮಾಡಿದ್ರೆ ಅದು ಟೆಂಪರರಿ ಲಾಕ್ ಇದೆ. ನಾವು ರೋಡ್ ಬಿಡೋದಿಲ್ಲ. 3 days 1 week ತಗೊಳ್ಳಿ. ಟೆಂಪರರಿ ಆಗಿ 2-3 ದಿವಸ ಟೈಮ್ ಕೇಳೋರೆ, 2-3 ದಿವಸ ಆದ್ಮೇಲೆ ಪರ್ಮನೆಂಟ್ ಆಗಿ ಅವ್ರು ಅಲ್ಲಿ ಓಡಾಡ್ಕೊಂತಾರೆ. ನಮಗೂ ಒತ್ತಡ ಕಮ್ಮಿ ಆಗುತ್ತೆ, ಒತ್ತಡ ಕಮ್ಮಿ ಆಗುತ್ತೆ. ತಂದಿಕ್ಕಿ ಮರನೇ ಮುರಿದೋಯ್ತು. ಅಯ್ಯಪ್ಪ ಸ್ವಾಮಿ ಪಾಪ ಇಡುಗುಡಿ ಗಾಡಿ ಬಂದ್ರೆ ಮಾಡಿ ಹೊಡ್ಕೊಂಡು ಹೋದ್ರೆ ಸರ್, ಆ ಗೊಂಬೆ ಸಾಧಾರಣ ಗಾಡಿಗೆ ಕರ್ಕೊಂಡು ಹೋಗ್ತಾರೆ. ಮರನೇ ಮುರ್ಕೊಂಡ್ರು. ನೋಡಿ ಇಡೀ ಮನೆ ಹತ್ರ ಯಾಕಂದ್ರೆ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಹೋಗಿ ಕಲ್ವೆ ಕರ್ಕೊಂಡು ಹೋಗಿದ್ದಾರೆ. ಕಲ್ಲು ಎತ್ತಿಟ್ಬಿಟ್ಟು ಮತ್ತೆ ಹೋಗ್ತಾರೆ ಗಾಡಿ ನಾವ್ ಇಲ್ಲೇ ರಾಮಳ್ಳಿ ಲೋಕಲ್ ಅಂತಾರೆ, ನಾವು ದೊಡ್ಡಲ್ ಮರ ಅಂತಾರೆ, ಗೊತ್ತಿಲ್ಲ ಅಂತಾರೆ.
ಮಾಡ್ತಾರೆ. ಇಲ್ಲೇ ಹೋಗೋದು ಎಲ್ಲ ಲೈನ್ ಟ್ರಾಫಿಕ್ ಎಲ್ಲ ನಿಲ್ಲಿಸ್ತೀವಲ್ಲ ಸ್ಯಾನಿಟರಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ಹೇಗಿದ್ರು ಫ್ರೀ ಇರುತ್ತೆ, ಟ್ರಾಫಿಕ್ ಫ್ರೀ ಇರುತ್ತೆ. ರೋಡ್ ಓಪನ್ ಮಾಡಿದ್ರೆ ರೋಡ್ ಓಪನ್ ಮಾಡಿದ್ರೆ ಸರ್, ಅದೊಂದು ಕೆಲಸ ಸರ್, please ಸರ್, ದಯವಿಟ್ಟು ಆ ಕೆಲಸ ಮಾಡ್ಬೇಕಾದ್ರೆ immediately ಮಾಡ್ಬೇಕು ಸರ್. ಇವ್ರು ಮಾಡ್ತಾರೆ, ತಿಂಗಳ ವರ್ಷ ಗಟ್ಟಲೆ ಏನಾಗಿದೆ ಅಂದ್ರೆ ಬೇಕಾದ್ರೆ ಊರೊಳಗೆ ಬನ್ನಿ ಸರ್, 3 ತಿಂಗಳು 4 ತಿಂಗಳಾಗಿದೆ ಸರ್, ಇನ್ನ ಫಿನಿಶ್ ಮಾಡಿ ಸ್ಟಾರ್ಟ್ ಮಾಡಿ ಅರ್ಧಂಬರ್ಧ ಸಾಹೇಬ್ರು ಮೊದಲಿಂದನೂ ತುಂಬ ರೈತರ ಪರ ಕಾಳಜಿ ಇರೋಂಥ ಅಧಿಕಾರಿ. ಅವರು ಬಂದು ಇವಾಗ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಒಂದು 2-3 ಡೇಸ್ ಟೈಮ್ ಕೊಡಿ ನಮಗೆ. ಭೀಮನಕುಪ್ಪೆಗೆ ಟೋಟಲ್ ಮುಂಚೆ ಹೆಂಗಿತ್ತೋ ಆ ವೆಹಿಕಲ್ ಮೂವ್ಮೆಂಟ್ ಇರುತ್ತೆ ಅಷ್ಟೇ ಹೊರತು ಈಗ ರೈಲ್ವೆ ಟ್ರ್ಯಾಕಿಂದ ಏನು ಸಮಸ್ಯೆ ಆಗಿದೆಯೋ ಆ ವೆಹಿಕಲ್ ಮೂವ್ಮೆಂಟ್ ಎಲ್ಲ ಆಲ್ಟರ್ನೇಟ್ ಆಗಿ ದಾರಿ ಮಾಡಿ ನಾವು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಭರವಸೆ ಮೇಲೆ ಸಾಹೇಬ್ರ ಮೇಲಿರೋ ಗೌರವ, ಆ ಒಂದು ಉದ್ದೇಶಕ್ಕೋಸ್ಕರ ನಾವಿವಾಗ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಇದು ಮಾಡೋಣ ಅಂತ ಇದ್ದೀವಿ ಸರ್. ಊರೊಳಗೆ ಆಗಿರ್ತಕ್ಕಂಥ ಡ್ಯಾಮೇಜ್ನ ಪಂಚಾಯತಿಲಿ ಹೆಂಗೆ ವ್ಯವಸ್ಥೆ ಮಾಡಿ? ಅದೇ ಈಗ ನಾವು ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ. ಈಗ BDAಯಿಂದನೇ ಏನಾದರೂ ಒಂದು ಅವಕಾಶ ಮಾಡಿಕೊಡಿ ನಮಗೂ, ಯಾಕಂದ್ರೆ ತುಂಬ ಡ್ಯಾಮೇಜ್ ಆಗಿದೆ. ನಮ್ಮ MLA ಸಾಹೇಬರು 1.25 ಕೋಟಿ ಫಂಡ್ ಕೊಟ್ಟಿದ್ದರು, ಹೋದ ವರ್ಷ 1.25 ವರ್ಷ ಆಗಿಲ್ಲ. ಆ ರೋಡ್ ಫುಲ್ಲು ಡ್ಯಾಮೇಜ್ ಆಗಿರೋದ್ರಿಂದ ಈಗ ಅದಕ್ಕೋಸ್ಕರ ನಾವು ಈಗ ಈ ಸಾಹೇಬ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ತಮ್ಮಿಂದ ಏನಾದರೂ ಒಂದು ನಮಗೆ ಅಲ್ಲಿ ಕಾಂಕ್ರೀಟ್ ವ್ಯವಸ್ಥೆ ಮಾಡಿಕೊಡೋಕೆ. ಯಾಕಂದರೆ ಅಲ್ಲಿ UGD ಕೆಲಸ ಬೇರೆ ಮಾಡ್ತಾಯಿದ್ದಾರೆ BDAನವರೇನೆ. ಆ UGD ಕೆಲಸ ಆದಮೇಲೆ ರೋಡೆಲ್ಲ ಫುಲ್ ಅಧ್ವಾನ ಆಗಿರುತ್ತೆ, ಅದು ಪೈಪ್ಲೈನ್ಗೆ ಅದಕ್ಕೆ ಇದಕ್ಕೆಲ್ಲ. ಆ ಉದ್ದೇಶಕ್ಕೆ ಈಗಲೂ ಕೇಳ್ತಾ ಇದ್ದೀವಿ, ನಾವು ಕೇಳ್ಕೊಂಡಿದ್ದೀವಿ. ಅವರು ಮೇಲ್ಪಟ್ಟ ಅಧಿಕಾರಿ ಹತ್ರ ಮಾತಾಡ್ಬಿಟ್ಟು ನಾವು ಅದರದ್ದು ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ಸಾಹೇಬ್ರ ಮೇಲೆ ನಂಬಿಕೆ ಇದೆ, ಅವರು ಮಾಡ್ಕೊಂಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮಗೆಲ್ಲ ನಮ್ಮ ಊರವ್ರಿಗೆಲ್ಲ ಖುಷಿ. ಅದು ಮಾಡ್ಕೊಂಡ್ರೆ ದಯವಿಟ್ಟು ಅವ್ರು ಮಾಡ್ಕೊಂಡ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ ಅಷ್ಟೇ. ಏನು ಸಮಸ್ಯೆ ಆಗಿರೋದು ಈ ಪಂಚಾಯತಿನಲ್ಲಿ ಭೀಮನಕುಪ್ಪೆನಲ್ಲಿ. ಅದಕ್ಕೋಸ್ಕರ ಇವತ್ತು ಇಷ್ಟೊಂದು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಅಂದರೆ ಅಷ್ಟು ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಸಾಹೇಬರು ಅಶೋಕ್ ಸಾಹೇಬರು ಬಂದಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ 2-3 ದಿವಸದಲ್ಲಿ ಆಲ್ಟ್ರೇಟ್ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು ಊರೊಳಗಡೆ ಕುಡಿಯೋ ನೀರು ಕೂಡ ಮೋರಿ ನೀರೆಲ್ಲ ಒಂದೇ ಆಗಿಬಿಟ್ಟಿದೆ. ಎಲ್ಲ ಹೆವಿ ಗಾಡಿಗಳು 50 ಟನ್ 60 ಟನ್ ಗಾಡಿಗಳು ಓಡಾಡಿ ಎಲ್ಲ ಒಂದೇ ಆಗೋಗಿದೆ. ಅದಕ್ಕೋಸ್ಕರ ಇವಾಗ ಸ್ಟಾಪ್ ಮಾಡಿದ್ದಾರೆ. ಇನ್ನು 2 ದಿವಸದಲ್ಲಿ ಆಲ್ಟರ್ನೇಟ್ ರೋಡ್, ಈ ರೋಡ್ ಒಂದು ಕೃಷಿ ದೇವಸ್ಥಾನ ಅಂತ ಒಂದು 2 ಮಾಡಿಕೊಟ್ಟಾಗ ಇದಕ್ಕೆ ಶಾಶ್ವತ ಪರಿಹಾರ ಹೇಳಿದ್ರು. ಯಾರೊಬ್ಬರು ರಿಟ್ ಹಾಕಿದ್ದಾರೆ, ಕ್ಲಿಯರ್ ಮಾಡಿಕೊಡ್ತೀವಿ ಅಂತೇಳಿ. ಒಳ್ಳೆ ಆಫೀಸರ್ ಸಿಕ್ಕಿದ್ದಾರೆ. ಒಂದು ಸ್ವಲ್ಪ ಜನ ಕಂಪ್ಲೇಂಟ್ ಇತ್ತು, ಇವರು ಕೆಳಗಡೆ ಅವ್ರ ಹೆಸರು ಹೇಳೋದು ಬೇಡ, ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು. ಅವರು ಎಲ್ಲ ರೀತಿಯೂ ಒಂದೇ ಥರ ರೈತರುಗಳ ಹತ್ರ ಒಂದು ವರ್ತಿಸೋಕೆ ಹೋದರೆ ಬಿಡಲ್ಲ, ಚಾಲೆಂಜೇ ಮಾಡ್ತಾರೆ ರೈತರುಗಳು ಕೂಡ. ಅದಕ್ಕೆ ಮನವಿ ಮಾಡ್ಕೊಂಡು ನಾವು ಯಾವತ್ತೋ ಬಿಟ್ಕೊಡ್ತಾ ಇದ್ವಿ ರಸ್ತೆಗೆ. ಇವತ್ತು ನೀವು ಬಂದಿದ್ದೀರಾ, ಬಿಟ್ಕೊಡ್ತೀವಿ ಅಂತ ನಮ್ಮ ಶಾಂತಕುಮಾರ್ ಅವ್ರು ಇರ್ಬೋದು, ರಾಮಣ್ಣ ಇರ್ಬೋದು ಒಪ್ಕೊಂಡಿದ್ದಾರೆ. ಅವ್ರು ಭರವಸೆನೇ ಕೊಟ್ಟಿದ್ದಾರೆ 2 ಡೇಸಲ್ಲಿ ಆಗುತ್ತೆ ಅಂತ ನಂಬಿಕೆ ನಮಗಿದೆ. ಮತ್ತು ಅದೇ ಹೇಳಲ್ಲ, ರಸ್ತೆ ಏನು ಹೊಡೆದೋಗಿದೆ, ಗ್ರಾಮ ಪಂಚಾಯತ್ ನಮ್ದು ಅಷ್ಟೊಂದು ಫಂಡ್ ಇಲ್ಲ. ಹೆಂಗೂ ಇವರು UGD ಮಾಡ್ತಾ ಇದ್ದಾರೆ. UGD ಮಾಡಿದ್ಮೇಲೆ ಇವರೇ ಅದನ್ನು ಮುಚ್ಕೊಡ್ಬೇಕಾದ್ರೆ ಅದ್ರ ಜೊತೆಯಲ್ಲಿ ಒಂಚೂರು ಇನ್ನೊಂಚೂರು ಎಕ್ಸ್ಟ್ರಾ ಆಗ್ಬೋದು, ಸೇರ್ಸ್ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗೆ BDA ಮೇಲಿದೆ. ಹಾಗೆಯೇ ಸದಸ್ಯರಾಗಿರ್ತಕ್ಕಂಥ ಚಂದ್ರಪ್ಪನವರು ಕೂಡ ವಿಶ್ವಾಸ ವ್ಯಕ್ತಪಡಿಸಿದರು. ಮಾಜಿ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ಕೂಡ ಅಶೋಕ್ರವರ ಅಧಿಕಾರಿಯ ಮೇಲೆ ನಮಗೆ ನಂಬಿಕೆ ಇದೆ ಅನ್ನುವಂಥ ಮಾತುಗಳನ್ನು ಆಡಿದರು. ಆ ಸಂದರ್ಭದೊಳಗೆ ರಸ್ತೆ ಹೋಗುವುದಕ್ಕೆ ಜಾಗದ ಒಂದಷ್ಟು ತೊಂದರೆ ಕುರಿತಂತೆ ಮಾಲೀಕರಾದಂಥ ರಾಮಪ್ಪನವರು ಮಾತನಾಡಿದ್ರು. ನನ್ನ ಜಾಗವನ್ನು, ತೋಟವನ್ನು ಒಡೆದು ಹಾಕಿದ್ದಾರೆ, ಅದಕ್ಕೆ ಪರಿಹಾರವೇನು? ರಸ್ತೆ ಮಾಡುವುದಕ್ಕಾಗಿ ನಾನೇ ನನ್ನ ಒಂದಷ್ಟು ಗಿಡ ಮರಗಳನ್ನು ತೆಗೆದುಕೊಟ್ಟಿದ್ದೇನೆ, ಉಳಿದಿದ್ದಕ್ಕೆ ಯಾರು ಪರಿಹಾರ ಕೊಡುತ್ತಾರೆ ಎನ್ನುವ ಪ್ರಶ್ನೆಯನ್ನು ಮಾಡಿದ್ರು. ಅಧಿಕಾರಿ ಅಶೋಕರು ನನ್ನ ಜೊತೆಗೆ ಈಗಲೇ ಬನ್ನಿ, BDAಗೆ ಕರೆದುಕೊಂಡು ಹೋಗಿ ನಿಮ್ಮ ಫೈಲನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳಿದ್ರು. ಅಂದ್ಬಿಟ್ಟು ನನಗೆ ಇಷ್ಟು ನನ್ನ ಬೆಳೆ ಇದೆ, ನನ್ನ ಜಾಗದಲ್ಲಿ ಎಲ್ಲ ಇದೆ, ಇವತ್ತರೆಗೂ ನಾನು ಒಂದು ನೋಟಿಸ್ ಸರ್ವ್ ಮಾಡಿಲ್ಲ ಸರ್. ಇದಕ್ಕೆ ಯಾರು ಸರ್ ಪರಿಹಾರ? ಒಂದು ನೋಟಿಸು ಸರ್ವ್ ಮಾಡಿಲ್ಲ, ಏನೂ ಕೊಟ್ಟಿಲ್ಲ ನನಗೆ. ನಾನು 2000 ಇಸ್ವಿಯಿಂದ ಜಮೀನು ತೋಟ ಮಾಡ್ಕೊಂಡಿದ್ದೀನಿ, ಒಂದು ನೋಟಿಸ್ ಆಗಲಿ ಏನೂ ಮಾಡಿಲ್ಲ. ಮೊನ್ನೆ ಸಾರ್ವಜನಿಕ ತೊಂದರೆ ಅಂದರು, ನಾನೇ ಖುದ್ದಾಗಿದ್ದೀನಿ. ಅವ್ರ ಆಫೀಸರ್ ಬಂದು ಕೇಳಿದಾಗ ರೋಡ್ ಬಿಟ್ಕೊಡ್ತೀನಿ, 100 ಫೀಟ್ ರೋಡ್ ಒಂದೇ, ಬೇರೆಯವ್ರದ್ದು ನಾನು ಇನ್ನೊಬ್ಬರದ್ದು ಸ್ಟೇ ಆಗಿದೆ ಅಂದರು. ಸ್ಟೇ ಆಗಿದ್ರು ಪರವಾಗಿಲ್ಲ, ನಾನು ರೋಡ್ ಬಿಟ್ಕೊಡ್ತೀನಿ ಸರ್. ನನ್ನ ಮನೆ ಇದೆ, ಎಲ್ಲ ಇದೆ, ಇಷ್ಟು ತೋಟ ಇದೆ ನೋಡಿ, ಬೆಳವಣಿಗೆ ನೀವೇ ನೋಡಿ. ಒಂದು ನೋಟಿಸ್ ಕೊಟ್ಟೆ, ಯಾಕೆ ಕೊಟ್ಟಿಲ್ಲ ಇವ್ರು? ನಾನು ಕೇಳೋದು ಆಫೀಸರ್ ಯಾಕೆ ಒಂದು ನೋಟಿಸ್ ಕೊಟ್ಟಿಲ್ಲ? ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ತೋಟ ಇರೋದನ್ನ ಕೈಗಿಲ್ಲ ಅಂತ ಆರ್ಡರ್ ಮಾಡಿದೆ. ಅದು ಅವ್ರಿಗೆ ಗೊತ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ರೈತ ಒಬ್ಬ, ಅವ್ರಿಗೆ ಗೊತ್ತೋ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿಲ್ವಾ? ಆಮೇಲೆ ಇಷ್ಟು ಬೆಳೆ ಇರೋದನ್ನು ಯಾಕೆ ನೋಟಿಸ್ ಕೊಟ್ಟಿರೋದು ನಾನು ಕೇಳ್ತೀನಿ ಅಷ್ಟೇ, ಬೇರೆ ಪ್ರಶ್ನೆ ಇಲ್ಲ. ಇಷ್ಟು ನೋಡಿ ಎಷ್ಟು ಬೆಳೆ ಹಾಳು ಮಾಡಿದ್ದಾರೆ ನೋಡಿ. ಅಲ್ಲಿ ತೆಂಗು, ಅಡಿಕೆ, ಮಾವು ಎಲ್ಲ ಏಕಾಏಕಿ ಕಿತ್ತಾಕಿದ್ದಾರೆ. ಮೊನ್ನೆ ನಾನು ಖುದ್ದಾಗಿ ನಿಂತ್ಕೊಂಡು ಅವ್ರಿಗೆ 20 ಮರ ಕಟ್ ಮಾಡಿಸಿದ್ದೀನಿ. ಸಾಹೇಬರು ಬಂದಿರಲಿಲ್ಲ, ಅದಕ್ಕೆ ಮುಂಚೆ ಅವ್ರು ಬಂದು ಕೇಳಿದ್ರು, ಇವ್ರು ಕೈ ಕೆಳಗಿರೋರು ಬಂದರು, ಸರ್ ನಾವು ರಸ್ತೆ ಮಾಡಬೇಕು ಅಂದ್ರೆ 20 ಮರ ಇತ್ತು, 20 ಮರ ಕಟ್ ಮಾಡಿಸಿ ರಸ್ತೆಗೆ ಬಿಟ್ಕೊಟ್ಟಿದ್ದೀನಿ. ನನಗೆ ಏನು ಪರಿಹಾರ ಅದನ್ನು ಆಮೇಲೆ ಮಾತಾಡೋಣ, ಈಗ ರಸ್ತೆ ಮಾಡ್ಕೊಳ್ಳಿ ನೀವು. ಅದೇ ಇನ್ನೂ ರೈಲ್ವೆಯವರು ಅವ್ರಿಗೇನು ತೊಂದರೆ ಕೊಟ್ಟಿರಲಿಲ್ಲ, ರೈಲ್ವೆ ರೋಡ್ ಇನ್ನೂ ಬಂದ್ ಮಾಡಿಲ್ಲ. ಅದಕ್ಕೆ ಮುಂಚೆನೇ ನಾನು ಕೂಸೋ ಬಿಟ್ಕೊಂಡೆ, ಏನೋ ನಮ್ದು ಆಮೇಲೆ ಪರಿಹಾರ ತೊಗೋಬೋದು ಅಂತ. ಆ ಏಕಾಏಕಿ ನೆನ್ನೆ ಬಂದು ಯಾರ್ಯಾರೋ ಸೇರಿಕೊಂಡು ಒಳಗಡೆ ಇದೆಲ್ಲ ಮರ ಹೊಡೆದಾಕಿದ್ದಾರೆ. ಅದು ರೋಡ್ ಹೋಗೋದೇ ಇರೋ ರೋಡು ಸರ್, ಹೋಗದೇ ಇರೋ ರೋಡ್ನ ನೋಡಿ, ಅಲ್ಲಿ ಬರೀ ತೋರಿಸ್ತೀನಿ ಮರ ಎಷ್ಟು ಹಾಳು ಮಾಡಿದ್ದಾರೆ ಅಂತ. ಅದಕ್ಕೆ ನನಗೆ ಪರಿಹಾರ ಬೇಕು. ನೀವು ಬನ್ನಿ, ಮರ ಎಲ್ಲ ಹಾಳು ಮಾಡೋದು ನೋಡಿ.
ಅದು ಪರಿಹಾರ ಬೇಕು. ಈ ರಸ್ತೆಗೆ ನಾನು ಬಿಟ್ಕೊಡಕ್ಕೆ ರೆಡಿ ಇದ್ದೀನಿ. ನನಗೆ ಅದೇನು ಪರಿಹಾರ ಅವರಿಗೆ ಸಾಹೇಬ್ ಹೇಳಿದ್ದಾರೆ, ಈಗ ಬನ್ನಿ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ನನಗೆಲ್ಲ ಏನು ಕೊಡ್ತಾರೆ, ಕೊಟ್ಟಾದ್ಮೇಲೆ ನಾನು ಬಿಟ್ಕೊಡ್ತೀನಿ ಸರ್. ಈಗ ಈ ರಸ್ತೆ ನಾನು ಅಡ್ಡಿ ಮಾಡಲ್ಲ. ಈ ರಸ್ತೆ ಹೋಗ್ಬೋದು. ನಾನು ಈಗ ಮರ ಕಟ್ ಮಾಡಿಸ್ತಾ ಇದ್ದೀನಿ. ನೆನ್ನೆ ಬಂದು ಹೇಳಿದ್ಮೇಲೆ ಮರ ಇವಾಗೂ ಕಟ್ ಮಾಡಿಸ್ತಾ ಇದ್ದೀನಿ ನಾನು. ಒಟ್ಟಾರೆಯಾಗಿ ಸದ್ಯಕ್ಕೆ ಒಂದು 2-3 ದಿವಸ ಒಂದಷ್ಟು ಕಷ್ಟವನ್ನು ಭೀಮನಕುಪ್ಪೆಯ ಗ್ರಾಮಸ್ಥರು ಅನುಭವಿಸಬೇಕಾಗುತ್ತೆ. ನಂತರ ಪರಿಹಾರ ಖಂಡಿತ 100ಕ್ಕೆ 100 ಆಗುತ್ತೆ ಅನ್ನುವಂಥದ್ದು ಇವತ್ತಿನ ಅಧಿಕಾರಿಗಳ ಭೇಟಿಯಿಂದ ವ್ಯಕ್ತವಾಗಿರ್ತಕ್ಕಂಥ ಫಲಿತಾಂಶ. ಹಾಗಾಗಿ ಕಾದು ನೋಡೋಣ ಏನಾಗುತ್ತೆ, ಏನಾಗ್ತಿದೆ ಅಂಥೇಳಿ ಅಂತ. ಈ ಸಂದರ್ಭದೊಳಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮಹೇಶ್ ಅವರು ಸೇರಿದಂಗೆ ಎಲ್ಲರ ಹೋರಾಟವೂ ಕೂಡ ಒಂದು ಹಂತದೊಳಗೆ ಸದ್ಯಕ್ಕೆ ಯಶಸ್ವಿಯಾಗಿದೆ ಅನ್ನುವುದರ ಜೊತೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ರವರ ಭೇಟಿಯೂ ಕೂಡ ಸಂತಸ ತಂದಿದೆ ಅಂತ ಹೇಳ್ತಾ ಇನ್ನೊಂದು ಲೈನ್ ಹೇಳಬೇಕೋ ಬಿಡಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಇದೇ ಹೆಸರಿನ ಮತ್ತೆ ಮುಂದೊಂದು ಆ ಹೆಸರಿನ ಜೊತೆಯೊಳಗೆ ಸರ್ನೇಮ್ ಸೇರಿಕೊಂಡಿರ್ತಕ್ಕಂಥ ವ್ಯಕ್ತಿ ಇವರಿಗಿಂತ ಪದನಾಮದೊಳಗೆ ಒಂದಷ್ಟು ಕಿರಿಯರಾದರೂ ಕೂಡ ಅವರ ಮಾತುಗಳು ಸರಿಯಿಲ್ಲ, ಅವರು ಮಾತನಾಡುವುದು ಸರಿಯಿಲ್ಲ, ಅವರ ಬೇರೆ ಬೇರೆ ಇದೆ ಅನ್ನುವಂಥ ಮಾತುಗಳನ್ನು ಅಲ್ಲಿರ್ತಕ್ಕಂಥವ್ರು ಆಡ್ತಾ ಇದ್ದರು. ಆ ಬಗ್ಗೆಯೂ ಒಮ್ಮೆ ನಾವು ಗಮನ ಹರಿಸ್ತೇವೆ ಅಂತ ಹೇಳ್ತಾ ತಕ್ಷಣವೇ ಈ ಕ್ರಮ ಆಗುವುದಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಕುಳಿತಿದ್ದರೂ ಕೂಡ ಅತ್ತ ಗಮನವಿದ್ದರೂ ಚಿತ್ತ ಯಶವಂತಪುರ ಕ್ಷೇತ್ರದತ್ತ ಇರುವಂತಹ ಸೋಮಶೇಖರ್ ಅವರ ತ್ವರಿತ ಗತಿಯ ಪ್ರತಿಕ್ರಿಯೆ ಅಭಿನಂದನೆಗಳನ್ನು ಹೇಳ್ತಾ ಇದಿಷ್ಟು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.